ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಸೊ ನಿಮ್ಮದು ಪ್ರಾಪರ್ಟಿ ಅದು ಫ್ಲ್ಯಾಟ್ ಇರ್ಬೋದು ಅಥವಾ ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, BDA ಅಂಡರ್ ಬರ್ತಾ ಇದೆ ಅಂತಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಯಾವ ರೀತಿ BDA ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಹೊಸದಾಗಿ ಒಂದು ವೆಬ್ಸೈಟ್ ಬಂದಿದೆ. ಸೊ ಅದ್ರ ಮುಖಾಂತರ ಯಾವ ರೀತಿ ಕಟ್ಟಬೇಕು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ BBMP ನಲ್ಲಿ ನಿಮ್ದು ಆಸ್ತಿ ಬರ್ತಾ ಇದೆ ಅಂತಂದ್ರೆ ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ನೀವು BBMP ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬಹುದು ಅಂತ. ಸೊ ಈ ವಿಡಿಯೋ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ನೋಡ್ಬೋದು. ನಿಮ್ದು ಆಸ್ತಿ BBMP ನಲ್ಲಿ ಬರ್ತಾ ಇದೆ ಅಂತಂದ್ರೆ ಸೊ BDA ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ. BDAದು ಒಂದು BDA-Bangalore.org ಅಂತ ವೆಬ್ಸೈಟ್ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ BDA ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ಲೇಟೆಸ್ಟ್ ನೋಟಿಫಿಕೇಶನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಝೂಮ್ ಮಾಡಿ ತೋರಿಸ್ತೀನಿ ನಮಗೆ. ಇದರಲ್ಲಿ ಸೆಕೆಂಡ್ ಆಪ್ಷನ್ ಇದೆ, ಪ್ರಾಪರ್ಟಿ ಟ್ಯಾಕ್ಸ್ ಪೋರ್ಟಲ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ದು ಏನು ವೆಬ್ಸೈಟ್ ಇದೆಯಲ್ಲ ಇದು ಓಪನ್ ಆಗುತ್ತೆ. ನೀವು ಗೂಗಲ್ ನಲ್ಲಿ BDA ಪ್ರಾಪರ್ಟಿ ಟ್ಯಾಕ್ಸ್ ಅಂತ ನೀವು ಟೈಪ್ ಮಾಡಿದ್ರಿ, ಸರ್ಚ್ ಮಾಡಿದ್ರೆ ಇಲ್ಲಿ ಅದು ಕೂಡ ಆಪ್ಷನ್ ಬರುತ್ತೆ, app.bda.karnataka.go.in ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಗೇನ್ ನಿಮ್ದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆಯಲ್ಲ ಇದೇ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟ್ ನಲ್ಲಿ ನಿಮ್ದು ಮೊಬೈಲ್ ನಂಬರ್ ಏನಿದೆ ಅದು ಎಂಟರ್ ಮಾಡಬೇಕು, ಕ್ಯಾಪ್ಚಾ ಕೋಡ್ ಏನಿದೆಯಲ್ಲ ಅದು ಎಂಟರ್ ಮಾಡಬೇಕು, ಅಂಡ್ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ದು ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಆ OTP ನ ಇಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಸಬ್ಮಿಟ್ ಮಾಡಿದ ತಕ್ಷಣ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಆನ್ಲೈನ್ ಮುಖಾಂತರ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಇದ್ರ ಮೇಲೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ OTP ಎಂಟರ್ ಮಾಡಿದ ತಕ್ಷಣ ನೀವು ಲಾಗಿನ್ ಆಗ್ತೀರಾ. ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನ್ ವೆಬ್ಸೈಟ್ ಇದೆಯಲ್ಲ ಇದರಲ್ಲಿ ನೀವು ಲಾಗಿನ್ ಆಗ್ತೀರಾ. ಇಲ್ಲಿ ಪ್ರಾಪರ್ಟಿ ಡೀಟೇಲ್ ಆಗಿ ಎಲ್ಲ ತೋರಿಸುತ್ತೆ. PID ನಂಬರ್ ಅಂದ್ರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರು, ಸೈಟ್ ನಂಬರ್ ಏನಿದೆ, ಡಿವಿಷನ್ ನೇಮು, ಸರ್ಕಲ್ ನೇಮು, ಲೇಔಟ್ ನೇಮ್, ಸಬ್ ಲೇಔಟ್ ನೇಮ್, ಯಾರು ಓನರ್ ಇರ್ತಾರೆ, ನಾವೇನು ಅಡ್ರೆಸ್ ಕೊಟ್ಟಿರ್ತೀವಲ್ಲ ಅದು ಅಡ್ರೆಸ್ ಕಾಣುತ್ತೆ. ಅಂಡ್ ಇಲ್ಲಿ 2 ರೋ ಕಾಣ್ತಾ ಇದೆ. ಸೊ 2 ರೋ ಏನಿದೆ ಅಂತಂದ್ರೆ ಫಸ್ಟ್ ಕೆಳಗಡೆ ನೀವು ನೋಡ್ಬೋದು ಪ್ರೀವಿಯಸ್ ಇಯರ್ ಪೇಮೆಂಟ್ ಡೀಟೇಲ್ಸ್ ಅಂತ. ಸೊ ಇದರ ಅರ್ಥ ಏನು ಅಂತಂದ್ರೆ 2024-2025 ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಏನಿದೆಯಲ್ಲ ಅದರದ್ದು ನಾವು ಆಲ್ರೆಡಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದೀವಿ ಅಂತ ಅರ್ಥ. ಸೊ ಇಲ್ಲಿ ಸ್ಟೇಟಸ್ ಕೂಡ ಇಲ್ಲಿ ನೀವು ನೋಡ್ಬೋದು ಪೇಡ್ ಅಂತ ಬಂದಿದೆ. ಸೊ ಲಾಸ್ಟ್ ಇಯರ್ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಆಗಿದೆ. ಈಗ ಇದ್ರ ಮೇಲ್ಗಡೆ ಏನಿದೆ ಅಲ್ಲ, ಸೊ ಇದು ಸ್ಟೇಟಸ್ ಡ್ಯೂ ಅಂತಿದೆ. ಸೊ ಇದರ ಅರ್ಥ ಏನು ಅಂತಂದ್ರೆ ಈಗೇನು ಕರೆಂಟ್ ಫೈನಾನ್ಷಿಯಲ್ ಇಯರ್ ನಡೀತಾ ಇದೆ 2025-2026, ಸೊ ಇದು ನಾವು ಪ್ರಾಪರ್ಟಿ ಟ್ಯಾಕ್ಸ್ ಇನ್ನು ಪೇ ಮಾಡಿಲ್ಲ, ಇದು ಡ್ಯೂ ಇದೆ ಅಂತ ಅರ್ಥ. ಓಕೆ, ಸೊ ಅಗೇನ್ ಸ್ವಲ್ಪ ಝೂಮ್ ಮಾಡ್ತೀನಿ. 2024-2025 ಏನು ಪ್ರಾಪರ್ಟಿ ಟ್ಯಾಕ್ಸ್ ಇದೆಯಲ್ಲ ನಾವು ಆಲ್ರೆಡಿ ಪೇ ಮಾಡಿದ್ದೀವಿ. ಸೊ ಇದು 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಕಾಣುತ್ತೆ ಡೌನ್ಲೋಡ್ ರಿಸಿಪ್ಟ್ ಅಂತ. ಸೊ ನೀವು ಲಾಸ್ಟ್ ಇಯರ್ದು ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡಬಹುದು, ಅದು ಕೂಡ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಈಗ ಇದೇನು 3 ಡಾಟ್ ಇದೆಯಲ್ಲ 2025-2026 ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇನ್ ಕರೆಂಟ್ ಫೈನಾನ್ಷಿಯಲ್ ಇಯರ್ ನಾವು ಪೇ ಮಾಡಬೇಕು. ಸೊ 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಕಾಣುತ್ತೆ. ಇಲ್ಲಿ ಡೌನ್ಲೋಡ್ ಡಿಮಾಂಡ್ ನೋಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಎಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬೇಕು, ಪ್ರಾಪರ್ಟಿ ಡೀಟೇಲ್ಸ್ ಏನೇನಿದೆ ಎಲ್ಲ ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಬರುತ್ತೆ. ಅಂಡ್ ಕೆಳಗಡೆ ಡೌನ್ಲೋಡ್ ಡಿಮಾಂಡ್ ನೋಟ್ ಅಂತ ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು PDF ನಲ್ಲಿ ಇದು ಡೌನ್ಲೋಡ್ ಮಾಡಬಹುದು, ಎಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ನಾವು ಪೇ ಮಾಡಬೇಕು ಅಂತ. ಸೊ ಇದು ಕೂಡ ಒಂದು ಇನ್ಫಾರ್ಮೇಶನ್ PDF ನಲ್ಲಿ ಡೌನ್ಲೋಡ್ ಮಾಡಬಹುದು. ಸೊ ಈಗ ನನಗೆ ಪ್ರಾಪರ್ಟಿ ಟ್ಯಾಕ್ಸ್ ನಾನು ಪೇ ಮಾಡಿಲ್ಲ, ನನಗೆ ಪೇ ಮಾಡೋದಿದೆ. ಸೊ ಫಸ್ಟ್ ಆಪ್ಷನ್ ವ್ಯೂ ಆರ್ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೀಟೇಲ್ ಆಗಿ ತೋರಿಸುತ್ತೆ ನಮ್ದು ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕು, ಅಂಡ್ ರಿಬೇಟ್ ಎಷ್ಟು ಕೊಟ್ಟಿದ್ದಾರೆ, ಮೇಂಟೆನೆನ್ಸ್ ಫೀ ಎಷ್ಟಿದೆ. ಸೊ ಇದು ಏನು ಉದಾಹರಣೆ ನಾನು ತಗೊಂಡಿದ್ದೇನಲ್ಲ ಇದು ಒಂದು ಪ್ಲಾಟ್ ಇಂದಿದೆ. ಓಕೆ, ಓಪನ್ ಪ್ಲಾಟ್, ಫ್ಲಾಟ್ ಇದ್ರೆ ಸ್ವಲ್ಪ ಜಾಸ್ತಿ ಇರ್ಬೋದು, ಮನೆ ಇದ್ರೆ ಸ್ವಲ್ಪ ಜಾಸ್ತಿ ಇರ್ಬೋದು. ಇದೇನು ಉದಾಹರಣೆ ತಗೊಂಡಿದ್ದೀನಿ ಇದು ಓಪನ್ ಪ್ಲಾಟ್ ಇದೆ. ಅಂಡ್ ಅಗೇನ್ ಇಲ್ಲಿ ಡೌನ್ಲೋಡ್ ಡಿಮಾಂಡ್ ನೋಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಸೇಮ್ PDF ನೀವು ಮೊದಲು ನಾನು ಹೇಳ್ದಲ್ಲ ಅದೇ ನೀವು ಇನ್ನೊಂದ್ಸತಿ ಡೌನ್ಲೋಡ್ ಮಾಡ್ಬೋದು. ಈಗ ಇಲ್ಲಿ ಚೆಕ್ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಂಡ್ ಈ ರೀತಿ. ಸೊ ಚೆಕ್ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಅಂಡ್ ಪೇ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಮೊಬೈಲ್ ನಂಬರ್ ನೀವು ಎಂಟರ್ ಮಾಡಿ ಅಂತ ಇಲ್ಲಿ ಆಪ್ಷನ್ ಕೇಳುತ್ತೆ. ಸೊ ನಮ್ದು ಯಾವ್ದು ಮೊಬೈಲ್ ನಂಬರ್ ಇದೆಯಲ್ಲ ಅದು ನೀವು ಯಾವ್ದನ್ನು ಕೂಡ ಎಂಟರ್ ಮಾಡ್ಬೋದು. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ.
ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ BDA ಪ್ರಾಪರ್ಟಿ ಟ್ಯಾಕ್ಸ್ ಒಂದು ಪೇಮೆಂಟ್ ಗೇಟ್ವೇ ಅನ್ನ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಬಹಳಷ್ಟು ಆಪ್ಷನ್ ಕೊಟ್ಟಿದ್ದಾರೆ. UPI ಆಪ್ಷನ್ ಇದೆ, ಅಂಡ್ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ, ನೆಟ್ ಬ್ಯಾಂಕಿಂಗ್ ಆಪ್ಷನ್ ಇದೆ, ಅಂಡ್ ವ್ಯಾಲೆಟ್ ಆಪ್ಷನ್ ಇದೆ. ಸೊ ತುಂಬಾ ಈಸಿ ಯಾವ್ದು ಇರುತ್ತೆ ಅಂತಂದ್ರೆ UPI ಆಪ್ಷನ್ ಇರುತ್ತೆ. ಸೊ ಇಲ್ಲಿ UPI QR ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಸೊ ಇದು ಶೋ QR ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೀ ಬ್ರೇಕಪ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅಮೌಂಟ್ ಎಷ್ಟು ನಾನು ಪೇ ಮಾಡ್ತಾ ಇದ್ದೀನಿ. ಈಗ UPI ದಿಂದ ಪೇ ಮಾಡ್ತಾ ಇದ್ದೀನಿ ಅಂತಂದ್ರೆ ಕನ್ವೀನಿಯನ್ಸ್ ಚಾರ್ಜಸ್ ಏನು ಇರಂಗಿಲ್ಲ, 0 ಅಂತ ತೋರಿಸ್ತಾ ಇದೆ. GST ಕೂಡ ಇಲ್ಲ. ಅಂಡ್ ಟೋಟಲ್ ಚಾರ್ಜಸ್ ಎಷ್ಟು ಪೇ ಮಾಡ್ತಾ ಇದ್ದೀನಿ, 2943 ರೂಪೀಸ್. ಸೊ ಇದು ಒಂದು ಓಪನ್ ಪ್ಲಾಟ್ ನಾನು ಉದಾಹರಣೆ ತಗೊಂಡಿದ್ದೀನಿ. ಕಂಟಿನ್ಯೂ ಅಂಡ್ ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಅಂಡ್ ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು QR ಕೋಡ್ ಓಪನ್ ಆಗುತ್ತೆ. ಸೊ ನಿಮ್ಮ ಹತ್ರ ಯಾವ್ದು UPI ಆ್ಯಪ್ ಇದೆಯಲ್ಲ, ಈಗ ಗೂಗಲ್ ಪೇ, ಫೋನ್ ಪೇ, ಈ ರೀತಿ ನೀವು ಯಾವ್ದು ಯೂಸ್ ಮಾಡ್ತೀರಿ UPI ಆ್ಯಪ್, ಅದ್ರ ಮುಖಾಂತರ ಅದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಂಡ್ ನಿಮ್ದು UPI ಪಿನ್ ಏನಿರುತ್ತಲ್ಲ ಅದನ್ನ ಎಂಟರ್ ಮಾಡಿ ಅಂಡ್ ಪೇಮೆಂಟ್ ಮಾಡಬೇಕು. ಸೊ ಈಗ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಯಾವ್ದು ಪೇಜ್ ಬರುತ್ತೆ ಅಂತಂದ್ರೆ ಈ ರೀತಿ ಬರುತ್ತೆ ನೋಡಿ. ಈಗ ಡೀಟೇಲ್ ಆಗಿ ನಾವು ಎಷ್ಟು ಪೇ ಮಾಡಿದೀವಿ ಅಂಡ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಆಫ್ ಪೇಡ್ ಅಂತ ಬರುತ್ತೆ. ಸೊ ಇಲ್ಲಿ ಗ್ರೀನ್ ಕಲರ್ ನ ನೀವು ನೋಡಬಹುದು. ಓಕೆ, ಅಂಡ್ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ ಡೌನ್ಲೋಡ್ ಟ್ಯಾಕ್ಸ್ ರಿಸಿಪ್ಟ್ ಅಂತ. ಸೊ ಇದು ಡೌನ್ಲೋಡ್ ಟ್ಯಾಕ್ಸ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ PDF ನಲ್ಲಿ ನಾವು ನಮ್ದು ಪ್ರಾಪರ್ಟಿ ಟ್ಯಾಕ್ಸ್ ಏನ್ ಕಟ್ಟಿದ್ದು ರಿಸಿಪ್ಟ್ ಇರುತ್ತಲ್ಲ ಅದನ್ನ ನಾವು PDF ನಲ್ಲಿ ಡೌನ್ಲೋಡ್ ಮಾಡಬಹುದು. ಸೊ ಈಗ ಇದೇನು ಪೇಜ್ ಇದೆಯಲ್ಲ, ಲಾಗಿನ್ ಮಾಡಿದ ಪೇಜು. ಸೊ ಇಲ್ಲಿ ನೀವು ನೋಡಬಹುದು 2024-2025 ಲಾಸ್ಟ್ ಇಯರ್ದು ಸ್ಟೇಟಸ್ ಪೇಡ್ ಅಂತ ಬಂದಿತ್ತು. ಓಕೆ, ಬಂದಿದೆ. ಸೊ ಅದಕ್ಕಿಂತ ಮೇಲ್ಗಡೆ ಏನಿದೆಯಲ್ಲ ಆಪ್ಷನ್ 2025-2026 ಕರೆಂಟ್ ಫೈನಾನ್ಷಿಯಲ್ ಇಯರ್ದು, ಅವಾಗ ಡ್ಯೂ ಅಂತ ತೋರಿಸ್ತಾ ಇತ್ತು. ಬಟ್ ಇವಾಗ ನಾನು ಪೇ ಮಾಡಿದ್ದೀನಿ. ಸೊ ಪೇ ಮಾಡಿದ್ರೆ ಇಲ್ಲಿ ಅದು ಕೂಡ ಸ್ಟೇಟಸ್ ಪೇಡ್ ಅಂತ ತೋರಿಸ್ತಾ ಇದೆ. ಸೊ ನೀವು ನೋಡ್ಬೋದು. ಸೊ ಎರಡೂ ಕೂಡ ಪೇಡ್ ಅಂತ ಬಂದಿದೆ. ಸೊ ಇದರ ಅರ್ಥ ನಾವು ಲಾಸ್ಟ್ ಇಯರ್ ಕೂಡ ಪೇ ಮಾಡಿದೀವಿ ಅಂಡ್ ಇದೇನು ಕರೆಂಟ್ ಫೈನಾನ್ಷಿಯಲ್ ಇಯರ್ ನಡೀತಾ ಇದೆ 2025-2026. ಸೊ ಇದ್ರ ಕೂಡ ಪ್ರಾಪರ್ಟಿ ಟ್ಯಾಕ್ಸ್ ಆಲ್ರೆಡಿ ಪೇ ಮಾಡಿದೀವಿ. ಸೊ ಈ ರೀತಿ ನೀವು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆಯಲ್ಲ, ಸೊ ಈ ವೆಬ್ಸೈಟ್ ಮುಖಾಂತರ BDA ಅಂಡರ್ ನಿಮ್ದು ಪ್ರಾಪರ್ಟಿ ಬರ್ತಾ ಇದೆ ಅಂತಂದ್ರೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬಹುದು. ಅಂಡ್ ಇಲ್ಲಿ ಮೇಲ್ಗಡೆ ಲಾಗೌಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ವೆಬ್ಸೈಟ್ ದಿಂದ ಲಾಗೌಟ್ ಆಗ್ತೀರಾ. ಸೊ ಏನಾದ್ರೂ ಆನ್ಲೈನ್ ಮುಖಾಂತರ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ಇದ್ರ ಮೇಲೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ವಿಡಿಯೋ ನಿಮ್ಗೆ ಯಾವ ತರ ಅನ್ಸಿದೆ ಅಂತ ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಬಹುದು. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ದು ಎಲ್ಲಾ ಫ್ರೆಂಡ್ಸಿಗೆ. ಮತ್ತೆ ನಿಮ್ಗೆ ನಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂತಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂಡ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂಡ್ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.